ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಂತಿಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಕೂಡ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಬೀಜ ತಂತ್ರಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇರುವಂಥ ಡಾಕ್ಟರ್ ಪಲ್ಲವಿ HM ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಕಂತಿನಲ್ಲಿ ನಾವು ಈ ಅರಿಶಿನದಲ್ಲಿ ಒಂದು ಕಣ್ಣಿನ ಸಸಿಯನ್ನು ಯಾವ ರೀತಿ ಮಾಡ್ತಾರೆ, ಅದು ಇತ್ತೀಚೆಗೆ ಯಾಕೆ ಅಷ್ಟೊಂದು ಜನಪ್ರಿಯತೆಯನ್ನು ಗಳಿಸ್ತಾ ಇದೆ, ಮತ್ತು ಇದರಲ್ಲಿ ಮದರ್ ರೈಸಮ್ ಅಂದರೆ ನಾವು ತಾಯಿಗಡ್ಡೆ ಏನಿರಬಹುದು ಅಥವಾ ಬೆರಳು ಅಂದರೆ ನಾವು ಈ ಅರಿಶಿನದ ಫಿಂಗರ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಉಪಯೋಗಿಸ್ಕೊಂಡು ನರ್ಸರಿ ಮಾಡಿದ್ದಕ್ಕೂ ಹಾಗೆಯೇ ಈ ಒಂದು ಕಣ್ಣಿನ ನರ್ಸರಿ ಮಾಡೋದಕ್ಕೂ ಏನೆಲ್ಲ ವ್ಯತ್ಯಾಸಗಳಿದೆ ಅನ್ನೋ ಎಲ್ಲ ಮಾಹಿತಿಯನ್ನು ಇವತ್ತಿನ ಕಂತಿನಲ್ಲಿ ಅವರನ್ನು ಮಾತಾಡಿಸಿ ತಿಳ್ಕೊಂಬರೋಣ. ನಮಸ್ತೆ ಮೇಡಮ್. ನಮ್ಮ ಇವತ್ತಿನ ಜ್ಞಾನಿ ವಿಜ್ಞಾನಿ ಕಂತಿಗೆ ತಮಗೆ ಸ್ವಾಗತ. ಕಳೆದ 2 ಸಂಚಿಕೆಯಲ್ಲಿ ನಾವು ಅರಿಶಿನದ ಬೇಸಾಯ ಕ್ರಮ ಇರ್ಬೋದು, ಸಂಸ್ಕರಣೆ ಇರ್ಬೋದು, ರೋಗಕೀಟ ಇರ್ಬೋದು, ಇದರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀವು ನಮ್ಮ ರೈತರಿಗೆ ನಮ್ಮ ಈ ಪ್ಲ್ಯಾಟ್ಫಾರ್ಮ್ ಮುಖಾಂತರ ತಿಳಿಸ್ಕೊಟ್ಟಿದ್ದೀರಿ. ಹಾಗೆಯೇ ಇತ್ತೀಚೆಗೆ ಈ ಅರಿಶಿನದಲ್ಲಿ ಜನಪ್ರಿಯತೆಯನ್ನು ಗಳಿಸ್ತಾ ಇರುವಂತಹ ಒಂದು ಕಣ್ಣಿನ ಸಸಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮ್ಮಲ್ಲಿ ಕೇಳುವ ಒಂದು ಆಸಕ್ತಿ ನಮಗೆ ಇತ್ತು. ಇದೇ ವಿಷಯಕ್ಕೆ ಬರೋದಾದರೆ, ಈಗ ಅರಿಶಿನದಲ್ಲಿ ತಾಯಿಗಡ್ಡೆಯನ್ನು ಬಳಸಿ ಸಾಧಾರಣವಾಗಿ ನಾವು ಪ್ಲ್ಯಾಂಟಿಂಗ್ ಅಥವಾ ನಾಟಿ ಮಾಡ್ತಿದ್ವಿ ಅಥವಾ ಈ ಬೆರಳನ್ನು ಉಪಯೋಗಿಸಿ ಮಾಡ್ತೀವಿ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ, ಹಾಗೇನೆ ಇದನ್ನು ಮಾಡುವ ಅವಶ್ಯಕತೆ ಏನು ಬಂತು? ಇವಾಗ ನಾವು 1 ಎಕರೆ ಅರಿಶಿನವನ್ನು ನಾವು ಉತ್ಪಾದನೆ ಮಾಡಬೇಕು ಅನ್ನೋದಾದರೆ ಸಾಮಾನ್ಯವಾಗಿ ರೈತರು ತಾಯಿಗಡ್ಡೆಗಳನ್ನು ಬಳಸ್ತಾರೆ. ತಾಯಿಗಡ್ಡೆಗಳನ್ನು ಬಳಸೋದ್ರಿಂದ ಅದು ತೂಕ ಹೆಚ್ಚಿರುತ್ತೆ. ಅದು ಸುಮಾರು ಒಂದು 40-60 ಹೆಚ್ಚಿಗೆ ತೂಕ ಇರುತ್ತೆ. ಹಾಗಾಗಿ ನಿಮಗೆ 10ರಿಂದ 12 ಕ್ವಿಂಟಾಲ್ ಒಂದು ಎಕರೆಗೆ ಬೀಜದ ಗೆಡ್ಡೆ ಬೇಕು. ನಾವು ಬೆರಳನ್ನು ಉಪಯೋಗಿಸ್ತೀನಿ ಅನ್ನೋದಾದರೆ ನಿಮಗೆ 7 ಕ್ವಿಂಟಲ್ 1 ಎಕರೆಗೆ ಬೇಕಾಗುತ್ತೆ. ಅಂದರೆ ಒಂದು ಆಹಾರವಾಗಿ ಬಳಸುವಂತಹ ಒಂದು ಅರಿಶಿನವನ್ನು ನಾವು ಭೂಮಿಗೆ ಹಾಕ್ತಾ ಇದ್ದೀವಿ, ಬೀಜಕ್ಕೆ ಹಾಕ್ತಾ ಇದ್ದೀವಿ. ಸೊ ಇನ್ನು ಇವಾಗ ಏನಾಗುತ್ತೆ, ಯಾವಾಗ ನಮಗೆ ಬಿತ್ತನೆ ಗೆಡ್ಡೆ ರೇಟ್ ಜಾಸ್ತಿ ಆಗುತ್ತೆ ಅವಾಗ ನಮಗೆ ಉತ್ಪಾದನಾ ವೆಚ್ಚ ಬಹಳ ಜಾಸ್ತಿ ಆಗ್ಬಿಡುತ್ತೆ. ಉದಾಹರಣೆಗೆ ಈ ವರ್ಷನೇ, ಕಳೆದ ವರ್ಷನೂ ಕೂಡ ಹೌದು, ಕಳೆದ ವರ್ಷ ಒಂದು ಕ್ವಿಂಟಲ್ ತಾಯಿಗಡ್ಡೆ 10,000 ರೂಪಾಯಿ ಇತ್ತು. ಈ ವರ್ಷ 7,000 ರೂಪಾಯಿ ಇದೆ ಒಂದು ಕ್ವಿಂಟಲ್ ತಾಯಿಗಡ್ಡೆ. ಹಂಗೆ ಲೆಕ್ಕ ಹಾಕೋಕೆ ಹೋದ್ರೆ ನಿಮಗೆ ಈ ವರ್ಷ ಕನಿಷ್ಠ 70,000 ರೂಪಾಯಿ ಬರೀ ತಾಯಿ ಗೆಡ್ಡೆಗೆ ಬೇಕಾಗುತ್ತೆ. ಅಷ್ಟು ವೆಚ್ಚ ಜಾಸ್ತಿ ಆಗಿದೆ. ಈ ಥರ ಜಾಸ್ತಿ ಆದಾಗ ಅಂದರೆ ಕಡಿಮೆ ಪ್ರಮಾಣದ ನಾವು ಗೆಡ್ಡೆಯನ್ನು ಬಳಸ್ಕೊಂಡು ಕಡಿಮೆ ವೆಚ್ಚದಲ್ಲಿ ನಾವು ಮಾಡಬೇಕು ಅನ್ನೋದಕ್ಕೆ ಒಂದು ತಾಂತ್ರಿಕತೆ ಅವಶ್ಯಕತೆ ಇತ್ತು. ಅದೇ ಒಂದು ಕಣ್ಣಿನ ಸಸಿಗಳ ಉತ್ಪಾದನೆ. ಒಂದು ಕಣ್ಣನ್ನು ಬಳಸಿ ನಾವು ಸಸಿಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಈ ಒಂದು ಕಣ್ಣಿನ ಸಸಿಗಳನ್ನು ಉತ್ಪಾದನೆ ಮಾಡಿ ನಾವು ಅರಿಶಿನ ಬೆಳೆಯೋದಾದರೆ ಕೇವಲ 3 ಕ್ವಿಂಟಾಲ್ 1 ಎಕರೆಗೆ ಸಾಕಾಗುತ್ತೆ. ಅದು ಬೆರಳು ಅರಿಶಿನ ಬೇಕು ನಮಗೆ, ತಾಯಿ ಗೆಡ್ಡೆ ಬಳಸೋದಿಲ್ಲ. ನಾವು ಬೆರಳು ಅರಿಶಿನ ನಾವು ತಾಯಿಗಡ್ಡೆ ಅಂದ್ರೆ ಸುಮಾರು ಸರಿ ನಾವು ಕತ್ತರಿಸಬೇಕಾಗುತ್ತೆ. ಆಮೇಲೆ ಕತ್ತರಿಸಿದಾಗ ಏನಾಗುತ್ತೆ ಅಂತಂದ್ರೆ ಅದು ನಿಮಗೆ ನಮಗೆ ಬೇಕಾಗಿರುವಂತ ತೂಕ 10ರಿಂದ 15 ಗ್ರಾಮ್ ಒಂದೊಂದು ಕಣ್ಣಿರುವಂತ ತೂಕ ಬರಬೇಕು. ಅಷ್ಟು ನಮ್ಗೆ ಅದ್ರಲ್ಲಿ ಸಿಗೋದಿಲ್ಲ. ಆದರೆ ನಿಮಗೆ ಬೆರಳದಾದ್ರೆ ನಿಮಗೆ ಅಷ್ಟು ತೂಕದ್ದು. ಆಮೇಲೆ ಎರಡು ಕಡೆ ಮಾತ್ರ ಕಟ್ ಮಾಡಿರ್ತೀವಿ. ತಾಯಿಗಡ್ಡೆ 4-5 ಕಡೆ ನಾವು ಅದನ್ನ ಕತ್ತರಿಸಿರ್ಬೇಕು. ಆಮೇಲೆ ಕಣ್ಣು ಅಷ್ಟು ಸುಲಭವಾಗಿ ತಾಯಿಗಡ್ಡೆಯಲ್ಲಿ ಕಾಣಿಸಲ್ಲ, ಕತ್ತರಿಸಕ್ಕೆ ನಿಮ್ಗೆ ಕಾಣಿಸೋದಿಲ್ಲ. ಆದ್ರೆ ಬೆರಳಲ್ಲಿ ನಿಮ್ಗೆ ಸುಲಭವಾಗಿ ಎಲ್ಲೆಲ್ಲ ಒಂದೊಂದು ನೋಡಿರುತ್ತೆ, ಕಣ್ಣಿರುತ್ತೆ, ಅಲ್ಲೆಲ್ಲ ಒಂದೊಂದು ಮೊಳಕೆ ಬರುತ್ತೆ. ಸೊ ಇದು ಆಧಾರದ ಮೇಲೆ ನಾವು ಸುಲಭವಾಗಿ ನಾವು ಕತ್ತರಿಸ್ಕೊಂಡು ನಾವು ಬಳಸ್ಬೋದು. ಸೊ ಹಾಗಾಗಿ ನಾವು ಬೆರಳನ್ನೇ ಒಂದು ಕಣ್ಣಿನ ಸಸಿಗೆ ಉಪಯೋಗಿಸ್ತೀವಿ ಹೊರತು ತಾಯಿಗಡ್ಡೆಯನ್ನ ನಾವು ಬಳಸೋದಿಲ್ಲ. ಇದು ಅಂದ್ರೆ ಪ್ರಮಾಣ ಕಡಿಮೆ, ಬರೀ 3 ಕ್ವಿಂಟಲ್ ಅಲ್ಲಿ ನಾವು 1 ಎಕರೆ ಬೇಕಾಗಿರುವಂತಹ 1 ಕ್ವಿಂಟಲ್ ಬೆರಳು ಇದ್ರೆ ಸಾಕು ನಿಮಗೆ. 3 ಕ್ವಿಂಟಲ್ ಸರಿ. 3 ಕ್ವಿಂಟಲ್ ಬೆರಳು ಇದ್ರೆ ನಿಮಗೆ 1 ಎಕರೆ ಪ್ಲಾಂಟಿಂಗ್ ಮಾಡಬಹುದು, ಸಾಕಾಗುವಷ್ಟು ಗಿಡಗಳನ್ನು ಮಾಡಬಹುದು. ಈಗ ಇದನ್ನ ರೈತರು ತಮ್ಮ ಹೊಲದಲ್ಲಿ ಸ್ವಂತವಾಗಿ ಮಾಡ್ಕೋಬಹುದು, ತಾವೇ ಸ್ವಂತವಾಗಿನೂ ಮಾಡಬಹುದು. ನರ್ಸರಿಯಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ, ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ ಇದರಿಂದ. ಆದ್ರೆ ಉತ್ಪಾದನಾ ವೆಚ್ಚ ಅಂದ್ರೆ ಅವ್ರಿಗೆ ಇದು ಸ್ವಲ್ಪ ಸ್ಕಿಲ್ ಇರಬೇಕು, ಸ್ವಲ್ಪ ಸ್ಕಿಲ್ ಇರುವಂತದ್ದು. ಇವಾಗ ನೀವು ನೋಡಿರ್ಬೋದು ಈ ಕಬ್ಬಲ್ಲಿ ಈಗ ಒಂದು ಕಣ್ಣಿಂದ ಸಸಿ ಮಾಡ್ತಾ ಇದೆ. ಸೇಮ್ ಅದೇ ತರ ಟೆಕ್ನಾಲಜಿ ಅರಿಶಿನಕ್ಕೆ ಇದೆ. ಒಂದು ಕಣ್ಣಿನ ಸಸಿನಲ್ಲಿ ಕಬ್ಬಲ್ಲಿ ಏನ್ ಮಾಡ್ತಿದ್ರೆ 70 ಗುಣ ಇರೋ ಟ್ರೇಗಳನ್ನ ಬಳಸ್ತಾರೆ. 70 ಇರುತ್ತಲ್ಲಿ ನಾವು 50 ಗುಣ ಇರೋ ಟ್ರೇಗಳನ್ನ ನಾವು ಬಳಸ್ತಾ ಇದ್ದೀವಿ. ಯಾಕೆಂದ್ರೆ ನಾವು ಕತ್ತರಿಸೋದು ಹೆಂಗಿರುತ್ತೆ ಅಂದ್ರೆ ಅದು 10ರಿಂದ 15 ಗ್ರಾಮ್ ತೂಕ ಇರಬೇಕು ಒಂದೊಂದು ಗೆಡ್ಡೆ. ಒಂದೊಂದು ಕಣ್ಣಿರುತ್ತೆ ಒಂದೊಂದು ಗೆಡ್ಡೆಯಲ್ಲಿ, ಅದು ನಮ್ಗೆ 10ರಿಂದ 15 ಗ್ರಾಮ್ ತೂಕ ಇರೋದನ್ನ ನಾವು
ಇದ್ರಲ್ಲಿ ಬಳಸ್ತಾ ಇದ್ದೀವಿ. ಇನ್ನೊಂದು ಪ್ರಯೋಜನಗಳೇನು ಅಂದರೆ, ಒಂದು ಬೀಜದ ಪ್ರಮಾಣ ತುಂಬ ಕಡಿಮೆ, ಏನೋ ಅರ್ಧ ಅಷ್ಟೇ ಉಪಯೋಗಿಸ್ತಾ ಇದ್ದೀವಿ. 7 ಕ್ವಿಂಟಲ್ ಬೇಕಾಗಲ್ಲ, 3 ಕ್ವಿಂಟಲ್ ಸಾಕಾಗುತ್ತೆ. ಇನ್ನೊಂದೇನಂದ್ರೆ ತಡವಾಗಿ ನೀವು ನಾಟಿ ಮಾಡ್ಬೋದು. ಮಳೆ ಬಂದಿಲ್ಲ, ಮಳೆ ಜಾಸ್ತಿ ಇದೆ, ಅದು ನಾವು ನಾಟಿ ಮಾಡೋಕ್ಕಾಗ್ತಿಲ್ಲ, ಬಿತ್ತನೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಜುಲೈ 15ನೇ ತಾರೀಕುವರೆಗೂ ನೀವು ಸಸ್ಯಗಳನ್ನು ನಾಟಿ ಮಾಡ್ಬೋದು. ಗಿಡ ದೊಡ್ಡ ಆಗ್ತಾ ಇರುತ್ತೆ. ಹೌದು, ಮಾಡ್ಬೋದು. ಅಂದರೆ ನಿಮಗೆ ತಡವಾಗಿ ನಾಟಿ ಮಾಡ್ಬೋದು. ಅಂದರೆ ಜುಲೈ 15ನೇ ತಾರೀಕು ಆದರೂ ಕೂಡ ನಾವು ಅರಿಶಿನ ಬೆಳಿಬೇಕು ಅನ್ನೋಂಗಿದ್ರೆ ನಾವು ಅರಿಶಿನವನ್ನು ನಾವು ಬೆಳಿಬೋದು. ನಾವು ನೇರವಾಗಿ 3 ಎಲೆ ಇರುವಂಥ ಸಸ್ಯಗಳನ್ನು ನೇರವಾಗಿ ನಾಟಿ ಮಾಡೋದ್ರಿಂದ ನಿಮಗೆ 2 ಕಳೆ ಉಳಿಯುತ್ತಿದ್ರಲ್ಲಿ. ಏಕೆಂದರೆ ನಿಮಗೆ ನಾವು ಅರಿಶಿನ ಬಿತ್ತನೆ ಮಾಡಿದ 15 ದಿವಸಕ್ಕೆ ಫುಲ್ ಕಳೆ ಬರುತ್ತೆ. ಅದನ್ನ ತೆಗಿಬೇಕು, ಸ್ಪ್ರೇ ಮಾಡಬೇಕು, ಇಲ್ಲ ತೆಗಿಬೇಕು, ಇಲ್ಲ ನೀವು ಕಳೆನಾಶಕ ಬಳಸಬೇಕು. ಆಮೇಲೆ 45 ದಿವಸಕ್ಕೆ ಒಂದ್ಸರಿ ನೀವು ಕಳೆ ತೆಗಿಸ್ಬೇಕು. ಅದೆಲ್ಲನೂ ಸ್ಕಿಪ್ ಮಾಡ್ಬೋದು. ನೇರವಾಗಿ ನೀವು ಅರ್ಧ ಅಡಿ 3 ಎಲೆ ಇರುವಂಥ ಗಿಡಗಳನ್ನು ನಾವು ನೇರವಾಗಿ ನಾಟಿ ಮಾಡ್ಬೋದು. ಅದು 2ನೇದು. 3ನೇದು ಏನು ಅಂತ ಹೇಳಿದ್ರೆ ಗಿಡಗಳ ಸಂಖ್ಯೆ. ಅಲ್ಲ, ಈಗ ಅದನ್ನ ನಾಟಿ ಮಾಡೋದಕ್ಕೂ ಇದನ್ನ ನಾಟಿ ಮಾಡೋದಕ್ಕೂ ಎಲ್ಲ ಒಂದೇನಾ? ಆಮೇಲೆ ನಮ್ಗೆ ಇಳುವರಿ ಸಿಗುವ ಸಮಯ ಒಂದೇ. ಯಾಕೆಂದ್ರೆ ನೀವು ಗೆಡ್ಡೆನ ನಾಟಿ ಮಾಡಿದಾಗ ಅದು ಜುಲೈ 15ಕ್ಕೆ ಅರ್ಧ ಅಡಿ ಬಂದಿರುತ್ತೆ. ನಾವು ಜುಲೈ 10ಕ್ಕೆ ಅರ್ಧ ಅಡಿ ಇರೋ ಸಸ್ಯನೇ ನಾಟಿ ಮಾಡ್ತೀವಿ. ಒಂದೇನೆ ಅದು. ಅಂದ್ರೆ ನೀವು ಮಣ್ಣಲ್ಲಿ ಬೆಳೀತಾ ಇರೋ ಬದಲು ಆ ಹಂತವನ್ನ ನಾವು ಪ್ರೋಟ್ರೆ ನರ್ಸರಿನಲ್ಲಿ ನಾವು ಬೆಳೆಸಿ ಮಾಡಿರ್ತೀವಿ. ಇದೊಂದು. 3ನೇದು ಏನು ಅಂದ್ರೆ ಗಿಡಗಳ ಸಂಖ್ಯೆ. ಇವಾಗ ನೀವು ಗೆಡ್ಡೆ ಹಾಕಿ ಅರಿಶಿನ ಬೆಳೆಯನ್ನು ಬೆಳೀತಾ ಇದ್ದೀನಿ ಅಂದರೆ ನಿಮಗೆ ಒಂದು ಎಕರೆಗೆ ಸುಮಾರು 20,000, ಗರಿಷ್ಠ ಅಂದರೆ ಒಂದು 20,000 ಸಸಿ ಇರುತ್ತೆ ಅಷ್ಟೇ. ಆದರೆ ನಾವು ಸಸಿ ಹಾಕೋದ್ರಿಂದ ಏನಾಗುತ್ತೆ, 22,000 ಸಸಿ. ಆಮೇಲೆ ಇದು 100% ನಿಮಗೆ 100ಕ್ಕೆ 100 ಗಿಡ ನಿಲ್ಲುತ್ತೆ. ಯಾವುದು ಗಿಡ ಸತ್ತೋಗಲ್ಲ. ಅಲ್ಲಿ ಹಾಕಿರೋ ಗೆಡ್ಡೆಗಳು ಹುಟ್ಟುತ್ತೆ, ಒಂದೊಂದ್ಸರಿ ಹುಟ್ಟಲ್ಲ, ಆ ಥರ ಆಗುತ್ತೆ. 100ಕ್ಕೆ 100 ಗಿಡಗಳು ನಿಮಗೆ ಇಲ್ಲಿ ಸಿಗುತ್ತೆ. ನೀವು ಒಂದು ಗಿಡಕ್ಕೆ ಬರೀ ನಾನು 1 kg ಹಸಿಗೆಡ್ಡೆ ಬೆಳಿತೀನಿ ಅಂದರೆ ನಿಮಗೆ 22 ಟನ್ ಹಸಿಗೆಡ್ಡೆ ಸಿಗುತ್ತೆ ಇದರಲ್ಲಿ. ಯಾವುದು ನಮ್ಮ ಒಂದು ಕಡೆನ ಸಸಿ ನಾಟಿ ಮಾಡೋದ್ರಿಂದ ನಿಮಗೆ ಇಳುವರಿ ಚೆನ್ನಾಗೂ ಬರುತ್ತೆ. ಅದೇನು ಆ ಥರ ಇಲ್ಲ. ಇವು 3 ಮುಖ್ಯವಾಗಿ ಪ್ರಯೋಜನಗಳು. ಯಾಕೆ ನಾವು ಒಂದು ಕಡೆನ ಸಸಿ ಮಾಡ್ಕೋಬೇಕು ಅನ್ನೋದಕ್ಕೆ ಇದು 3 ನಾವು ಪ್ರಯೋಜನಗಳನ್ನು ನಾವು ಹೇಳ್ಬೋದು. ಭಾಳ ಸುಲಭವಾಗಿ ಮಾಡ್ಬೋದು ಆ ಥರ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ.
ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಈಗ ಈ ಒಂದು ಕಣ್ಣಿನ ಸಸಿಗಳನ್ನ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಮಾಡ್ಕೊಡ್ತೀರಾ ನಿಮ್ಮ ಕಡೆಯಿಂದ? ಹೌದು, 2017ರಿಂದ ನಾವು ಮಾಡ್ಕೊಡ್ತಾ ಇದೀವಿ ಇದು ಸಸಿಗಳಂದ್ರೆ ಒಂದು ತಾಂತ್ರಿಕತೆ ರೈತರಿಗೆ ತಲುಪಬೇಕು. ಆದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಮಾಹಿತಿಗಳಿಲ್ಲ. ಉದ್ದೇಶಕ್ಕೆ ನಾವು ಮಾಡಿಕೊಟ್ಟು ಸಾಕಷ್ಟು ಪ್ರೋಗ್ರಾಮ್ಗಳು ಮಾಡಿದೀವಿ. ತರಬೇತಿಗಳಲ್ಲಿ ನಾವು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಪೇಪರಲ್ಲಿ ಹಾಕ್ಸಿದೀವಿ, ಪಾಂಪ್ಲೆಟ್ ಕೊಟ್ಟಿದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಅದೇನಂದ್ರೆ ಆಗ್ಲೇ ಹೇಳಿದ್ನಲ್ಲ, ನಿಮ್ಗೆ ಸುಲಭವಾಗಿ ನನ್ನ ಹತ್ರನೇ ತಾಯಿಗಿಡ್ಡೆ ಇರಬೇಕಾದ್ರೆ ನಾನು ಯಾಕೆ ಒಂದು ಕಡೆನ ಸಸಿಗೆ ಹೋಗ್ಬೇಕು ಅಂತ ಒಂದು. ಇನ್ನೊಂದೇನು ಅಂತಂದ್ರೆ ಎಲ್ರಿಗೂ ಒಂದು ಮಿತ್ತಿದೆ, ಏನು ಅಂದ್ರೆ ತಪ್ಪು ಕಲ್ಪನೆ ಏನು ಅಂದ್ರೆ ತಾಯಿಗಿಡ್ಡೆ ಹಾಕಿದ್ರೆ ಇಳುವರಿ ಜಾಸ್ತಿ ಬರುತ್ತೆ, ಒಂದು ಕಡೆನ ಸಸಿ ಹಾಕಿದ್ರೆ ಇಳುವರಿ ಕಡಿಮೆ ಆಗುತ್ತೆ ಅಂತ ಇದೆ. ತಾಯಿಗಿಡ್ಡೆ ಅಂದ್ರೆ ನಮಗೆ ಫೀಲ್ ಆಗೋದೇನು ಅಂದ್ರೆ ರೈತರಿಗೆ ಏನ್ ಅನ್ಸುತ್ತೆ ಅಂದ್ರೆ ತಾಯಿಗಿಡ್ಡೆನಲ್ಲಿ ಹೆಚ್ಚು ಆಹಾರ ಇರುತ್ತೆ, ಫುಡ್ ಜಾಸ್ತಿ, ರೆಡಿ ಫುಡ್ ಅದು ಹಾಕಿದಾಗ ನಿಮಗೆ ಇನಿಷಿಯಲ್ ಗ್ರೋತ್ ಭಾಳ ಫಾಸ್ಟಾಗಿ ಬರುತ್ತೆ. ಅಂದರೆ ನಾಟಿ ಮಾಡಿದ್ದು ಇನಿಷಿಯಲ್ ಗ್ರೋತ್ ಒಂದು 30 ದಿವಸ 40-60 ದಿವಸ ಒಳಗಡೆ ಏನು ಅದು ಬೆಳವಣಿಗೆ ಬರುತ್ತಲ್ಲ ಭಾಳ ಫಾಸ್ಟಾಗಿ ಬರುತ್ತೆ. ಸ್ಟೋರ್ಡ್ ಫುಡ್ ಭಾಳ ಬರುತ್ತೆ. ಒಂದು ಕಡೆನ ಸಸಿನಲ್ಲಿ 10ರಿಂದ 15 ಗ್ರಾಮ್ ಅಷ್ಟೇ ಆಹಾರ ಇರುತ್ತೆ. ಅದು ನಾವು ನಾಟಿ ಮಾಡಿದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇನಿಷಿಯಲಿ ಒಂದು 15 ದಿವಸ ಸ್ವಲ್ಪ ಸ್ಲೋ ಗ್ರೋತ್ ಅದು. ಬಟ್ ಅದನ್ನ ನಂತರ ಸೇಮ್ ಬೆಳವಣಿಗೆ. ಆಮೇಲೆ ಅದಕ್ಕೂ ಗೊಬ್ಬರ ಹಾಕಬೇಕು, ಇದಕ್ಕೂ ಗೊಬ್ಬರ ಹಾಕಬೇಕು, ಸೇಮ್ ಬೆಳವಣಿಗೆ. ಇದನ್ನ ಈಗಾಗಲೇ ರೈತರು ಮಾಡಿದ ರೈತ ಪ್ಲಾಟಲ್ಲೇ ನಿಂತ್ಕೊಂಡು ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಎರಡೂ ಒಂದೇ ಹೈಟ್, ಒಂದೇ ಬೆಳವಣಿಗೆ, ಒಂದೇ ಹೈಟ್ ಬರುತ್ತೆ. ಆಮೇಲೆ ಹೆಚ್ಚು ಮರಿಗಳು ಕೂಡ ನಾವು ಸಾಕಷ್ಟು ನೋಡ್ಬೋದು. ಕೆಲವು ರೈತರಿಂದ ಅದೊಂದು ತಪ್ಪು ಕಲ್ಪನೆ ಇದೆ. ಇವಾಗ ತಾಯಿಗಡ್ಡೆ ಹಾಕಿದಾಗ ಏನಾಗುತ್ತೆ, ಅದು 3-4 ಮೊಳಕೆ ಇರುತ್ತೆ, ಇದರಲ್ಲಿ 3-4 ಬರುತ್ತೆ, ಒಟ್ಟಿಗೆ ಬರುತ್ತೆ. ಅದೇ ಒಟ್ಟಿಗೆ ಬರ್ಬೋದು, ಮೇಲೆ ಕೆಳಗೂ ಆಗುತ್ತೆ. ಇದ್ರಲ್ಲಿ ಅರಿಶಿಣದಲ್ಲಿ ಹೆಂಗೆ ಅಂತಂದ್ರೆ ನಿಮ್ಗೆ ಒಂದೇ ಬೆರಳಲ್ಲಿ 3 ಕಣ್ಣಿದ್ರೆ 3ಕ್ಕೂ ಬೇರೆ ಬೇರೆ ವಯಸ್ಸು. ಇದು ಬೇಗ ಬರ್ಬೋದು, ಇದು ಲೇಟಾಗಿ ಬರ್ಬೋದು, ಆ ಥರ. ಅಂದರೆ ಅದು ಬೆಳವಣಿಗೆ ಹಂತ ಬೇರೆ ಬೇರೆ ಆದಾಗ ಅದರದ್ದು ವಯಸ್ಸು ಕೂಡ ಬೇರೆ ಬೇರೆ ಇರುತ್ತೆ, ಆ ಥರ ಬರುತ್ತೆ. ನಾವು ಒಂದು ಕಡೆಯ ಸಸ್ಯ ಏನು ಮಾಡಿದಾಗ ಅದೇನಾಗುತ್ತೆ, ಫಸ್ಟ್ ದೊಡ್ಡದು ಬೆಳಿಬೇಕು, ಆಮೇಲೆ ನಿಮಗೆ ಮರಿಗಳು ಬರುತ್ತೆ. ಇದರಲ್ಲೂ ಕೂಡ 12, 14, 15, 16 ಮರಿಗಳನ್ನು ನಾವು ನೋಡ್ಬೋದು ಪಕ್ಕ. ಅಂದರೆ ನಿಮ್ಮ ಮರಿಗಳು ಹೆಚ್ಚಾದಂಗೆ ತೀರಾ ಹೆಚ್ಚಿಗೆನೂ ಬರಬಾರ್ದು. ತೀರಾ ಹೆಚ್ಚಿಗೆ ಬಂದರೆ ಬರೀ ಗಿಡ ಬರುತ್ತೆ, ಕೆಳಗಡೆ ಗೆಡ್ಡೆ ಕಟ್ಟಲ್ಲ. ಒಂದು 10ರಿಂದ 12 ಬಂದರೆ ನಿಮಗೆ ಉತ್ತಮವಾದ ಒಂದು ಗೆಡ್ಡೆನ ನಾವು ಪಡಿಬೋದು. ಅದಕ್ಕೆ ತಕ್ಕಂಗೆ ನಾವು ಅದಕ್ಕೆ ಫೀಡ್ ಮಾಡಬೇಕಷ್ಟೇ, ಪೋಷಕಾಂಶಗಳನ್ನ ಪೂರೈಸಬೇಕು. ಹಂಗೆ ಪೂರೈಸಿದ್ದೆ ಆದರೆ 2 ಇಳುವರಿ ಸೇಮ್ ಬರುತ್ತೆ. ಓಕೆ, ಈಗ ಮೇಡಮ್ ಈ ಒಂದು ಕಣ್ಣಿನ ಸಸಿ ಮಾಡಬೇಕು ಅಂತಂದರೆ ಈ ಯಾವ ವಿಧಾನ ಏನಿದೆ, ಇದಕ್ಕೆ ಪ್ರೊಸೀಜರ್ ಹೇಗೆ? ಈಗ ಅದಕ್ಕೆ ಪಾಲಿ ಹೌಸ್ ಬೇಕಾ ಅಥವಾ ನಾವು ಬರೀ ನೆರಳು ಮನೆಯಲ್ಲಿ ಶೇಡ್ ಹೌಸಲ್ಲಿ ಮಾಡಬಹುದಾ? ಅದಕ್ಕೆ ಈಗ ನಾವು ಬೀಜದ ಗಡ್ಡೆನ ಆಯ್ಕೆ ಮಾಡ್ಕೊ ಬಂದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ಗಳು ಹೇಗೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು. ಇದಾಗಲೇ ಹೇಳಿದಾಗೆ ನರ್ಸರಿಯಲ್ಲಿ ಮಾಡಿದ್ರೆ ಅನುಕೂಲ. ಶೇಡ್ ನೆಟ್ಟಲ್ಲೂ ಮಾಡ್ಬೋದು. ಅಂದರೆ ನಿಮಗೆ ಬರೀ ನೆರಳು ಮನೆಯಲ್ಲೂ ಕೂಡ ಮಾಡ್ಬೋದು. ಪಾಲಿ ಹೌಸ್ ಸೌಕರ್ಯ ಇದ್ದರೆ ಅಥವಾ ಸೌಲಭ್ಯ ಇದ್ದರೆ ಪಾಲಿ ಹೌಸಲ್ಲೂ ಮಾಡ್ಬೋದು. ಇಲ್ಲ ನಮ್ಗೆ ಯಾವುದು ಸೌಲಭ್ಯ ಇಲ್ಲ, ನಮಗಷ್ಟೇ ಮಾಡ್ಕೋತೀವಿ ಅನ್ನೋಂಗಿದ್ರೆ ನೀವು ಮರದ ನೆರಳಲ್ಲೂ ಕೂಡ ಅರಿಶಿಣವನ್ನು ಮಾಡ್ಬೋದು. ಪಾಲಿ ಹೌಸೇ ಇರಬೇಕು ಅಥವಾ ನೆರಳು ಮನೆಯೇ ಇರಬೇಕು ಅಂತ ಏನೂ ಇಲ್ಲ. ಹಾಗಾಗಿ ನೀವು ಅದನ್ನು ಮಾಡ್ಕೋಬೋದು. ಈಗ ನಾವು ಈಗನ್ನ ತಾಯಿಗಡ್ಡೆಯಿಂದ ಆಯ್ಕೆ ಮಾಡ್ಕೊಂಡಾಗ ಆ ಕಣ್ಣನ್ನು ಕಟ್ ಮಾಡ್ತೀವಲ್ವಾ, ಕಣ್ಣನ್ನು ಕಟ್ ಮಾಡಿದ್ದನ್ನು ಟ್ರೀಟ್ ಮಾಡಿ ಮತ್ತೆ ನಾವು ಅಪ್ರೂಟರಿಂದ ಇಲ್ಲ, ಬೆರಳು ಗೆಡ್ಡೆಗಳನ್ನ ಫಸ್ಟ್ ನಾವು ಬೀಜೋಪಚಾರ ಮಾಡಬೇಕು, ಗೆಡ್ಡೆ ಉಪಚಾರ ಮಾಡಬೇಕು. ಗೆಡ್ಡೆ ಉಪಚಾರ ಮಾಡಿ, ಯಾಕೆ ನಾವಿಲ್ಲಿ ಕಟ್ ಮಾಡ್ತೀವಿ, ನಮ್ಮ ಕಣ್ಣಿಗೆ ಕಾಣಿಸ್ಬೇಕು ಕಣ್ಣುಗಳು. ನೀವು ಸುಮ್ಮನೆ ಏನೋ ಒಂದು ಅಂದಾಜ್ ಮೇಲೆ ಕಟ್ ಮಾಡಿದ್ರೆ ನಮಗೆ ಲಾಸ್ ಆಗುತ್ತೆ ಇದರಲ್ಲಿ, ಮತ್ತೆ ಅಲ್ಲಿ ಬರೋದಿಲ್ಲ, ಗಿಡ ಬರೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟೇ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ನಾನು ಸುಮಾರು ಒಂದು 7-8 ವರ್ಷದಿಂದ ಇದ್ರ ಮೇಲೆ ಕೆಲಸ ಮಾಡ್ತಾ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ನನಗೊಂದು ಅನುಭವ ಇರೋದ್ರಿಂದ ನಾನೊಂದು ಕೆಲವೊಂದು ಮಾಡಿಫಿಕೇಶನ್ಸನ್ನು ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಸುಮಾರು 96% ನಮಗೆ ಸಕ್ಸಸ್ ಸಿಗುತ್ತೆ. ಸಕ್ಸಸ್ ರೇಟ್ 96% ಇದೆ. ಏನು ಮಾಡಬೇಕು ಅಂದರೆ ಫಸ್ಟ್ ಗೆಡ್ಡೆಗಳನ್ನ ನಾವು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡಿದ ಮೇಲೆ ಅದನ್ನು ನಾವು ಇನ್ಕ್ಯುಬೇಷನ್ ಮಾಡಬೇಕು. ಅಂದರೆ ಅದಕ್ಕೆ ಸ್ವಲ್ಪ ವಾರ್ಮ್ ಕೊಡಬೇಕು, ಬಿಸಿ ಮಾಡಬೇಕು. ಅವಾಗ ಮಾಡಿದಾಗ ನಮಗೆ ಇದು ಏನೋ ಕಣ್ಣುಗಳು ಒಡೆಯುತ್ತೆ, ಕಾಣಿಸುತ್ತೆ. ಅದಕ್ಕೆ ನಾವೇನು ಕಂಡುಕೊಂಡಿರೋದು ಅಂದರೆ ಕೆಳಗಡೆ ಒಂದು ಟಾರ್ಪಲ್ ಹಾಸಿಬಿಟ್ಟು, ಟಾರ್ಪಲ್ ಹಾಸಿ ಅದ್ರ ಮೇಲೆ ಒಂದು ಅರ್ಧ ಅಡಿ ಕೋಕೋಪಿಟ್, ರೆಡಿ ಟು ಯೂಸ್ ಕೋಕೋಪಿಟ್ ಏನು ಬರುತ್ತೆ ಅದನ್ನು ಹರಡಿ ಅದ್ರ ಮೇಲೆ ಈ ಬೀಜೋಪಚಾರ ಮಾಡಿದ ಗೆಡ್ಡೆಗಳನ್ನ ಇಡ್ತೀವಿ. ಇಟ್ಬಿಟ್ಟು ತುಂಬಿಟ್ಟು ಅದ್ರ ಮೇಲೆ ಇನ್ನೊಂದು ಅರ್ಧ ಅಡಿ ಕೋಕೋಪಿಟ್ಟನ್ನು ಮುಚ್ಚಿ ಅದ್ರ ಮೇಲೆ ಒಂದು ಟಾರ್ಪಲನ್ನು 5 ದಿವಸ ಮುಚ್ಚಿಬಿಟ್ಟು ಬಿಟ್ಬಿಡ್ತೀವಿ. ಮತ್ತೆ ನೀರೇನು ಹಾಕಲ್ಲ ನಾವು. ಮುಚ್ಚಿಬಿಟ್ಟು ಬಿಟ್ಟಾಗ ಏನಾಗುತ್ತೆ, 5ನೇ ದಿವಸಕ್ಕೆ ಅದೆಲ್ಲ ಕಣ್ಣು ಉಬ್ಬಿರುತ್ತೆ, ಫುಲ್ಲು ಕಣ್ಣು ಬರಲ್ಲ, ಉಬ್ಬಿಕೊಳ್ಳುತ್ತೆ.
ಉಬ್ಬಿಕೊಳ್ಳುತ್ತೆ. ಆಮೇಲೆ ಒಂದೊಂದ್ ಕಡೆ ಬೇರೂನು ಬಂದ್ಬಿಟ್ಟಿರುತ್ತೆ, ಉಬ್ಬಿಕೊಳ್ಳುತ್ತೆ. ಇದು ನಮಗೆ ಅನುಕೂಲ ಆಗುತ್ತೆ. ಈ ಉಬ್ಬಿರೋ ಕಣಗಳನ್ನ ಕಟ್ ಮಾಡಿ ನಾವು 50 ಗುಣಿ ಟ್ರೇನ ನಾವು ಉಪಯೋಗಿಸ್ಬೇಕು. 98 ನಾವು ಉಪಯೋಗಿಸಕ್ ಬರಲ್ಲ, ಯಾಕಂದ್ರೆ 98 ತುಂಬಾ ಚಿಕ್ಕದಿರುತ್ತೆ, ನಮ್ ಗೆಡ್ಡೆ ಅದ್ರೊಳಗಡೆ ಕೂರೋದೇ ಇಲ್ಲ, ಅದು ಉಪಯೋಗಕ್ಕೆ ಬರಲ್ಲ ನಮಗೆ. ಹಾಗಾಗಿ 50 ಗುಣಿ ಇರೋ ಟ್ರೇಗಳನ್ನು ನಾವು ಬಳಸ್ತೀವಿ. ಅದು ಗುಣಿ ಒಳಗೆ ಕಟ್ ಮಾಡಿ ನಾವು ಗುಣಿ ಒಳಗೆ ಇಟ್ಟಾಗದು 50ಕ್ಕೆ ಕನಿಷ್ಠ ಅಂದ್ರೂ 45-44 ಅದು ನಮಗೆ ಮೊಳಕೆ ಬರಬೇಕು. ಟ್ರಾನ್ಸ್ಪ್ಲಾಂಟಬಲ್ ಅಂದರೆ ನಾಟಿ ಮಾಡೋಕ್ಕೆ ಯೋಗ್ಯವಾದಂಥ ಸಸಿಗಳು 45-46 ಬಂದರೆ ಅದು ನಮಗೆ ಕಾಸ್ಟ್ ಕಡಿಮೆ ಆಗುತ್ತೆ. 30-32 ಬಂದರೆ ನಮಗೆ ಲಾಸ್ ಅದು, ಯಾಕೆಂದರೆ ಲೇಬರ್ ಲಾಸ್, ಯಾಕೆಂಬ ಟ್ರೇ ಲಾಸು, ಟ್ರೇ ದುಡ್ಡು ಹೋಗುತ್ತೆ, ಕೋಕೋಪೀಟ್ ದುಡ್ಡು ಹೋಗುತ್ತೆ, ಆಮೇಲೆ ಗ್ರೇಡಿಂಗ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನಾವು ರೈತರಿಗೆ 35 ಇರೋ ಸಸಿಗಳನ್ನು ಕೊಟ್ಟರೆ ಅವ್ರು ತೊಗೊಳಲ್ಲ, ಚೆನ್ನಾಗಿಲ್ಲ ಅಂತಾರೆ. ಅವಾಗ ಗ್ರೇಡಿಂಗ್ ಮಾಡಬೇಕಾಗುತ್ತೆ, ಮತ್ತು ಅದಕ್ಕೆ ಲೇಬರ್ ಕಾಸ್ಟ್ ಹೆಚ್ಚಾಗುತ್ತೆ. ಹಾಗಾಗಿ ಇದೊಂದು ಮಾಡಿಫಿಕೇಶನ್ಸ್ ನಾವು ಮಾಡಿಕೊಂಡ್ರೆ 50 ಗುಣಿಗಳಲ್ಲಿ 44-48 ಬಂದಿರೋದು ಬಂದಿದೆ. ಆದ್ರೆ 45 ಮಿನಿಮಮ್ ಬರಬೇಕು, 45 ಬರಬೇಕು. ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಅದನ್ನ 5 ದಿವಸ ಬಿಡಬೇಕು. ಅದಾದ್ಮೇಲೆ ಕಟ್ ಮಾಡ್ತೀವಿ. ಕಟ್ ಮಾಡಿ ನಾವು ಪ್ರೋ ಟ್ರೇಗೆ ನೀವು 1 ಪ್ರೋ ಟ್ರೇ ತುಂಬಿಸೋಕ್ಕೆ ನಮಗೆ 2 kg ಕೋಕೋಪೀಟ್ ಬೇಕಾಗುತ್ತೆ. ಕಟ್ ಮಾಡೋರು ನಾನು ಆಗಲೇ ಹೇಳೋದ್ನಲ್ಲ, ಅವ್ರಿಗೆ ಅಂದರೆ ಇದೊಂಥರ ನಿಮಗೆ ಎಕ್ಸ್ಪೀರಿಯನ್ಸ್, ಅನುಭವ ಬಂದಂಗೆ ಅವ್ರ ಸ್ಪೆಷಲ್ ಕ್ಯಾರೆಕ್ಟರ್ ಅವ್ರಿಗೆ, ಅಂದರೆ ಅದು ಸ್ಕಿಲ್ ಅದು. ಅವರು ಕಟ್ ಮಾಡ್ದಂಗೆ ಒಬ್ರೇನು ಮಾಡಬೇಕು ಅಂದರೆ ಕಣ್ಣನ್ನ ಮೇಲ್ಗಡೆ ಬರೋ ಥರ ಇಟ್ಬಿಟ್ಟು ಅದನ್ನು ಪ್ರೋ ಟ್ರೇ ಒಳಗೆ ಇಡಬೇಕು. ಇಟ್ಬಿಟ್ಟು ಅದ್ರ ಮೇಲೆ ಕೋಕೋಪೀಟ್ ಮುಚ್ತೀವಿ. ಕೋಕೋಪೀಟ್ ಮುಚ್ಚ ಮೇಲೆ ಅದನ್ನ ನೇರವಾಗಿ ತೊಗೊಂಡೋಗಿ ನರ್ಸರಿಯಲ್ಲಿ ಸ್ಪ್ರೆಡ್ ಮಾಡಲ್ಲ, ಇಡೋರಿಲ್ಲ ನಾವು. ಮತ್ತೆ ಅದನ್ನೇನು ಮಾಡ್ತೀವಿ ಅಂದರೆ 10 ಕೋಕೋಪೀಟ್ ಟ್ರೇಗಳ ಒಂದ್ರ ಮೇಲೆ ಜೋಡಿಸ್ತೇವೆ. 10 ಮ್ಯಾಕ್ಸಿಮಮ್, ಕನಿಷ್ಠ 10 ಜೋಡಿಸಿ ಏನು ಮಾಡ್ತೀವಿ, ಒಂದು ಕಡೆ ಅದನ್ನೆಲ್ಲನೂ ಜೋಡಿಸಿ ಅದ್ರ ಮೇಲೆ ಮತ್ತೆ ನಾವು ಟಾರ್ಪಲ್ ಮುಚ್ತೀವಿ. ಟಾರ್ಪಲ್ ಮುಚ್ಚಿ ಒಂದ್ ಸ್ವಲ್ಪ ಭಾರ ಏನಾದ್ರು ಪ್ರೆಷರ್ ಆಗ್ಬೇಕು, ಕಪ್ಪಗೆ ಆಗ್ಬೇಕು ಅಂತಿಲ್ಲ. ಅಂದ್ರೆ ನಾನಾಗಿ ಇವಾಗ ದಿನದಲ್ಲಿ ಹೇಗೆ ತಾಪಮಾನ ಇರುತ್ತೆ ಅಂದ್ರೆ ಬೆಳಗ್ಗೆ ಕಡಿಮೆ ಇರುತ್ತೆ, ಮಧ್ಯಾಹ್ನ ಜಾಸ್ತಿ ಆಗುತ್ತೆ, ಮತ್ತೆ ಸಂಜೆ ಕಡಿಮೆ ಆಗುತ್ತೆ, ಅಂದ್ರೆ ವೇರಿಯೇಷನ್ ತುಂಬಾ ಆಗುತ್ತೆ. ಈ ತರ ವೇರಿಯೇಷನ್ ಆದಾಗ ಏನಾಗುತ್ತೆ, ಮೊಳಕೆ ಬರೋದು ತುಂಬಾ ನಿಧಾನ ಆಗುತ್ತೆ. ಮೊಳಕೆ ಅದು ಎನ್ಸೈಮ್ ಆಕ್ಟಿವಿಟಿ ಒಳಗಡೆ ನಡೀತಾ ಇರೋದು. ಹಂಗಾಗಿ ಏನ್ ಮಾಡ್ತಿದ್ರೆ ಒಂದೇ ಸಮನಾಗಿ ಅದು ತಾಪಮಾನ ಉಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಏನ್ ಮಾಡ್ತೀವಿ, ಮುಚ್ತೀವಿ. ಮುಚ್ಚಿದ ಪ್ರೆಷರ್ ಬೀಳುತ್ತೆ, ಪ್ಲಸ್ ಟೆಂಪರೇಚರ್ ಮೇಂಟೈನ್ ಆಗುತ್ತೆ. 5ನೇ ದಿವಸಕ್ಕೆ ತೆಗೆದ್ಬಿಟ್ಟು ನಾವು ಟ್ರೇನ ಒಂದ್ರ ಪಕ್ಕ ಜೋಡಿಸ್ಬೇಕು. 15ನೇ ದಿವಸದವರೆಗೂ ನಿಮ್ಗೆ ಯಾವ ಬೆಳವಣಿಗೆನೂ ಕಾಣಿಸಲ್ಲ. 15 ದಿವಸಕ್ಕೆ ಏನು ಮೊಳಕೆನೆ ಬರ್ತಾ ಇಲ್ಲ, ಏನೇನೋ ಸಮಸ್ಯೆ ಇದೆ ಅಂತಾನೆ ಆದ್ರೆ 15 ದಿವಸದ ನಂತರ ಒಂದೊಂದೇ ಬರುತ್ತೆ. ನಾವು ಅದಕ್ಕೆ ರೆಗ್ಯುಲರ್ ಆಗಿ ನೀರು ಹಾಕ್ತಾ ಇರಬೇಕು. ಅದು ಒಣಗಿಸಬಾರ್ದು, ತೀರಾ ಜಾಸ್ತಿ ನೀರು ಹಾಕಬಾರ್ದು, ಕೊಳತೋಗ್ಬಿಡುತ್ತೆ. ಹಾಕಿದ್ಮೇಲೆ ಅದು ನಿಮ್ಗೆ ಒಂದು 25 ದಿವಸಕ್ಕೆ ಸಂಪೂರ್ಣವಾಗಿ ಟ್ರೇ ಮುಚ್ಚೋ ತರ ನಿಮ್ಗೆ ಮೊಳಕೆ ಬರುತ್ತೆ. 25ನೇ ದಿವಸಕ್ಕೆ ನಾವಾಗಲೇ ಬೀಜೋಪಚಾರ ಚೆನ್ನಾಗಿ ಮಾಡಿದ್ರೆ ನಿಮ್ಗೆ ಯಾವುದೇ ಒಂದು ರೋಗ ಆಗಲಿ ಕೀಟಬಾಧೆ ಆಗಲಿ ಕಾಣಿಸಲ್ಲ. ಕೆಲವೊಂದ್ಸರಿ ಏನಾಗುತ್ತೆ, ಈ ಎಲೆ ತಿನ್ನೋ ಹುಳ ಬರಬಹುದು ಬಂದ್ರೆ, ಆವಾಗ ನೀವು ಯಾವ್ದಾರು ಒಂದು ಕೀಟನಾಶಕನ ನೀಮ್ ಬೇಸ್ಡ್ ಸ್ಪ್ರೇ ಮಾಡ್ಬೋದು. ಅಕಸ್ಮಾತ್ ಏನಾದರೂ ನಿಮಗೆ ಕೊಳೆ ರೋಗ ಏನೋ ಕಂಡು ಬಂದರೆ COC ಕಾಪರ್ ಆಕ್ಸಿಕ್ಲೋರೈಡ್ನ ನೀವು ಡ್ರೆಂಚ್ ಮಾಡ್ಬೋದು. ಅದನ್ನು ನೀವು ಮಾಡ್ಕೊಂಡು ಕಂಟ್ರೋಲ್. ಯೂಶಲಿ ನಾನು ನೋಡಿರೋ ಮಟ್ಟಿಗೆ ನಾವು ಪ್ರಾಕ್ಟೀಸ್ ಮಾಡ್ತಿರೋ ಪ್ರಕಾರ ಇದುವರೆಗೂ ಯಾವ ರೋಗನೂ ಬಂದಿಲ್ಲ. 100% ಡಿಸೀಸ್ ಫ್ರೀ ಸ್ಯಾಂಡಿಂಗ್ಸ್ ನಾವು ಮಾಡ್ತಾ ಇದ್ದೀವಿ. 100ಕ್ಕೆ 100 ರೋಗರಹಿತ ಸಸ್ಯಗಳನ್ನು ಮಾಡ್ತಾ ಇದ್ದೀವಿ. 25ನೇ ದಿವಸಕ್ಕೆ ಒಂದು ಬಾರಿ ನೀವು ಬೇಕಾದ್ರೆ 19 ಲಿಕ್ವಿಡ್ ಫಾರ್ಮುಲೇಷನ್ ಅಂದರೆ ಏನು ನೀರಲ್ಲಿ ಕರಗಿಸುವಂತಹ ಒಂದು ಗೊಬ್ಬರ ಏನು ಬರುತ್ತೆ ಅದನ್ನು ನೀವು ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡಿದ್ರೆ ಗ್ರೀನ್ ಆಗುತ್ತೆ. ಆಮೇಲೆ ಅದನ್ನು 30ರಿಂದ 40 ದಿವಸದ ಒಳಗಡೆ ಸಸ್ಯಗಳನ್ನು ನಾವು ನಾಟಿ ಮಾಡಬೇಕು. ಅಂದರೆ 30 ದಿವಸ ಕಳೆದ ತಕ್ಷಣ ಆಗ ನಿಮ್ಗೆ 2 ಎಲೆ 3 ಎಲೆ ಬಂದ್ಬಿಡುತ್ತೆ. ಸುಮಾರು ಒಂದು ಅರ್ಧ ಅಡಿಗಿಂತೂ ಎತ್ತರ ಬರುತ್ತೆ. ಕಾಂಡ ಗಟ್ಟಿಗಿರುತ್ತೆ, ದಪ್ಪ ಇರುತ್ತೆ. ನೀವು ಕಿತ್ತು ನೋಡಿದ್ರೆ ಫುಲ್ಲು ಆ ಕೋಕೋಪೀಟ್ ಸುತ್ತ ನಿಮಗೆ ಒಂದು ಬಿಳಿ ಬಣ್ಣದ ಬೇರುಗಳು ಫುಲ್ ಬಂದ್ಬಿಟ್ಟಿರುತ್ತೆ. ಅದು ಇವಾಗ ನೀವು ನಾಟಿ ಮಾಡೋಕ್ಕೆ ಸಿದ್ಧವಾಗಿದೆ ಅಂತ. 40 ದಿವಸದ ಒಳಗಡೆ ಸಸ್ಯಗಳನ್ನು ನಾಟಿ ಮಾಡಬೇಕು. ಹೆಚ್ಚಿಗೆ ಆದರೆ ಏನಾಗುತ್ತೆ, ವಯಸ್ಸು ಹೆಚ್ಚಾದ್ರೆ ಏನಾಗುತ್ತೆ, ಪ್ಲ್ಯಾಂಟ್ ಅಂದರೆ ಗಿಡ ಅಲ್ಲಿ ಹೊಂದ್ಕೊಳ್ಳೋಕ್ಕೆ ಕಷ್ಟಪಡುತ್ತೆ. ನೀವು ಪ್ಲಾಂಟಿಂಗ್ ಮಾಡಿ ಟ್ರಾನ್ಸ್ಪ್ಲಾಂಟ್ ಮೇನ್ ಫೀಲ್ಡ್ಗೆ ಅದು ನಾವು ನಾಟಿ ಮಾಡಿದ್ಮೇಲೆ ಹೊಂದ್ಕೊಳ್ಳೋಕ್ಕೆ ಜಾಸ್ತಿ ಸಮಯ ತಗೊಂಡ್ಬಿಡುತ್ತೆ. ಹಾಗಾಗಿ ಇಳುವರಿ ಮೇಲೆ ಹೊಡೆತ ಬೀಳುತ್ತೆ, ಮತ್ತೆ ಗ್ರೋತ್ ಆವಾಗ ನಿಧಾನ ಅದೇ ಇಳುವರಿ ಮೇಲೆ ಹೊಡೆತ ಬೀಳುತ್ತೆ. ನಾನು ಸುಮಾರು ಸರಿ ನೋಡಿ, ಇದು ನನ್ನ ಅನುಭವ, ನಾನು ನೋಡಿರೋ ಮಟ್ಟಿಗೆ 30ರಿಂದ 35 ದಿವಸ 40 ದಿವಸದ ಒಳಗಡೆನೆ ನಾವು ಪ್ಲಾಂಟಿಂಗ್ ಮಾಡಿದ್ರೆ ಸುಲಭವಾಗಿ ಮಾಡ್ಕೋಬೋದು. ಇದು ಪ್ಲಾಂಟಿಂಗ್ ಮಾಡಬೇಕಾದ್ರೆ ಸೇಮ್ ಅದೇ ಥರ ಸಾಲಿಂದ ಸಾಲಿಗೆ 2 ಅಡಿ, ಅದೇ ಗಿಡದಿಂದ ಗಿಡಕ್ಕೆ 1 ಅಡಿ
ಏಕೆಂದರೆ ಇದು 100% 100% ಹಾಕುವಂಥ ಗಿಡಗಳೆಲ್ಲ ನಿಮಗೆ ಬದುಕೋದ್ರಿಂದ ಮುಕ್ಕಾಲಡಿ ಹತ್ತಿರ ಕೊಟ್ಟರೆ ಏನಾಗುತ್ತೆ ನಿಮಗೆ ಹತ್ತಿರ ಆಗ್ಬಿಡುತ್ತೆ. ಹಂಗಾಗಿ ನೀವು ಸ್ವಲ್ಪ 1 ಅಡಿ ಅಂತರ ಕೊಟ್ಟರೆ ಗಿಡ ಚೆನ್ನಾಗಿ ಬರುತ್ತೆ. ಈ ತಾಂತ್ರಿಕತೆ ಭಾಳ ತುಂಬಾ ಉಪಯೋಗ ಇದೆ. ಇದು ಮಾತ್ರ ಪ್ರೊಡಕ್ಷನ್ ಕಾಸ್ಟ್ನ ತುಂಬ ಕಡಿಮೆ ಮಾಡ್ಬೋದು. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, C/R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್, ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಕಡಿಮೆ ಮಾಡ್ಬೋದು. ಇದು ಈ ರೀತಿ ಒಂದು ಗಿಡ ಮಾಡಲಿಕ್ಕೆ ಎಷ್ಟು ಖರ್ಚು ಬರುತ್ತೆ? 2,000 ರೂಪಾಯಿ ಗೆಡ್ಡೆ ಆದ್ರೆ, ಅಂದ್ರೆ ಬೆರಳಿಗೆ 2,000 ರೂಪಾಯಿ ಗೆಡ್ಡೆ ತಗೊಂಡ್ರೆ ಸುಮಾರು ನಿಮ್ಗೆ 80 ಪೈಸೆ ಖರ್ಚು ಬರುತ್ತೆ. ಇಲ್ಲ ಇವಾಗ 3,000 ರೂಪಾಯಿ ಇದೆ. ಅದು ಬೆರಳಾದ್ರೆ 3,000 ರೂಪಾಯಿ ಇದೆ. 3,090 ಪೈಸೆ, 99. ಅಂದ್ರೆ 1 ರೂಪಾಯಿ ಒಳಗಡೆ ನಿಮಗೆ ಗಿಡ ರೆಡಿ ಆಗುತ್ತೆ. 1 ರೂಪಾಯಿ ಒಳಗೆ ಗಿಡ ರೆಡಿ ಆಗುತ್ತೆ. ಅಂದ್ರೆ ನಾವೇನ್ ಹೇಳೋದು ಗೊತ್ತಾ, ರೈತರಿಗೆ ನೀವು ತಾಯಿಗೆಡ್ಡೆ ಬಳಸಿದ್ರು ಕೂಡ ಒಂದು 4,000 ರಿಂದ 5,000 ಇತರ ಸಸಿಗಳನ್ನ ಮಾಡ್ಕೊಳ್ಳಿ. ಯಾಕೆಂದ್ರೆ ಅಲ್ಲಲ್ಲೇ ಸಸಿಗಳು ಸತ್ತೋಗಿರುತ್ತೆ, ಬರೋದಿಲ್ಲ ಅಂತ ಕಡೆ ನೀವು ಇದನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಒಂದು 22,000 ಸಸಿಗಳನ್ನ ನೀವು ಸಸಿಗಳ ಸಂಖ್ಯೆಯನ್ನ ಕಾಪಾಡಿಕೊಂಡ್ರೆ ನಿಮ್ಗೆ ಇಳುವರಿ ಒಂದು ಕ್ವಿಂಟಲ್ ಆದ್ರೂ ಜಾಸ್ತಿ ಆಗುತ್ತೆ. ಡ್ರೈ ಅರಿಶಿನ 1 ಕ್ವಿಂಟಲ್ ಆದ್ರೂ ನಿಮ್ಗೆ ಹೆಚ್ಚಿಗೆ ಬರುತ್ತೆ. ಈಗ ಮೇಡಮ್, ವಾಣಿಜ್ಯಿಕವಾಗಿ ಈ ತರದೇ ಈ ಅರಿಶಿನದ ಒಂದು ಕಣ್ಣಿನ ನರ್ಸರಿನೇ ಮಾಡಿ ಮಾರೋರು ಇದಾರ ಹೇಗೆ, ಅಥವಾ ಮಾಡಿದ್ರೆ ಅದು ಅವರಿಗೆ ಲಾಭ ಆಗುತ್ತಾ? ಇದುವರೆಗೂ ಅಂದ್ರೆ ಇನ್ನು ನರ್ಸರಿ ಅವರು ಮಾಡ್ತಾ ಇಲ್ಲ. ಯಾಕೆಂದ್ರೆ ಇನ್ನೂ ಅದು ಅಷ್ಟು ಪಾಪ್ಯುಲರ್ ಆಗಿಲ್ಲ, ಜನಪ್ರಿಯ ಆಗಿಲ್ಲ. ಇನ್ನು ಜನರಿಗೆ ಆ ಟೆಕ್ನಾಲಜಿ ಹೋಗಿ ತಲುಪಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ, ಸುಮಾರು ಇಲ್ಲಿ ನಾನು ಮೈಸೂರಲ್ಲಿ ಕೆಲಸ ಮಾಡುವಾಗ್ಲೂ ಕೂಡ ಸುಮಾರು ಜನಕ್ಕೆ ನಾವು ಕೊಟ್ಟಿದ್ದೀವಿ ಸಸಿಗಳನ್ನ. ಬಟ್ ಪ್ರತಿ ವರ್ಷ ಡಿಮ್ಯಾಂಡ್ ಇದೆ. ಇವಾಗ ಲಾಸ್ಟ್ ಇಯರ್ ನಾವು 2,40,000 ಮಾಡಿದ್ವಿ. ಒಂದೂ ಇಲ್ದಂಗೆ ಬಾಗಲಕೋಟೆ ಇದು ಮೇನ್ ಕ್ಯಾಂಪಸ್ ಅಲ್ಲೇ ಮಾಡಿದ್ವಿ, ನಮ್ಮ ಮುಖ್ಯ ಆವರಣದಲ್ಲೇ ಮಾಡಿದ್ವಿ. ಒಂದು ಸಸಿನೂ ಉಳಿಲಿಲ್ಲ, ಎಲ್ಲ ತಗೊಂಡು ಮಾಡಿದ್ದಾರೆ. ರಾಯಬಾಗ್ ಜಿಲ್ಲೆಯಲ್ಲಿ, ರಾಯಬಾಗ್ ತಾಲೂಕಲ್ಲಿ ಮಾಡಿದ್ದಾರೆ. ಸಂತೋಷ್ ಬೆಣಗಿ ಅಂತ ಅವ್ರ ಹೆಸರು. ಮಾಲಿಂಗ್ಪುರದಲ್ಲಿ ಒಬ್ರು ಮಹೇಶ್ ಗುಂಡಾ ಅಂತಿದ್ದಾರೆ, ಅವ್ರು ಮಾಡಿದ್ದಾರೆ. ಮಂಟೂರಲ್ಲಿ ಕಿರಣ್ ಅಂತ ಒಬ್ರು ಅವ್ರು ಮಾಡಿದ್ದಾರೆ. ಸಾಕಷ್ಟು ಜನ ತಗೊಂಡೋಗಿ ಮಾಡಿದ್ದಾರೆ. ಅವ್ರ ಫೀಡ್ಬ್ಯಾಕ್ ಏನಿದೆ ಅಂದ್ರೆ ನಾನು ಜಮೀನಲ್ಲಿ ನೋಡಿದಾಗ ಅವರು ಕೆಲವೊಂದು ತಪ್ಪುಗಳನ್ನ ಮಾಡಿದ್ದಾರೆ. ನಾನಾಗಲೇ ಹೇಳಿದ್ನಲ್ಲ, ಜೋಡಿ ಸಾಲೇ ಇರಬೇಕು. ಅವ್ರು 4 ಸಾಲ ಹಾಕೋರೆ, ಅಂದ್ರೆ 3 ಅಡಿನೂ ಇಲ್ಲ ಅದು ಬೆಡ್ಡು. 4 ಸಾಲ ನಾಟಿ ಮಾಡಿದ್ದಾರೆ. ಅಂದ್ರೂ ಕೂಡ ಅವ್ರಿಗೆ ಎಷ್ಟು ಬಂದಿದೆ, 15,000 ಸಸಿಗಳನ್ನ ಅಷ್ಟತ್ರ ಕ್ಲೋಸ್ ಪ್ಲಾಂಟಿಂಗ್ ಮಾಡಿ 18 ಕ್ವಿಂಟಲ್ ಬಂದಿದೆ ಅವ್ರಿಗೆ. ಕ್ಲೋಸ್ ಪ್ಲಾಂಟಿಂಗ್ ಆಯ್ತು, ಬಹಳ ಕ್ಲೋಸ್ ಪ್ಲಾಂಟಿಂಗ್ ಆಯ್ತು. ಗಿಡ ಮಾತ್ರ ಬಹಳ ಎತ್ತರ ಬಂದಿತ್ತು, ಸುಮಾರು ಬಂದಿತ್ತು. ಆಮೇಲೆ ಇನ್ನೊಬ್ರು 12,000 ಸಸಿ ಹಾಕಿದ್ದಾರೆ, ಅವ್ರಿಗೆ 15 ಕ್ವಿಂಟಾಲು
ಇಳುವರಿ ತೆಗೆದಿದೆ. ಅಂದರೆ ಸಸಿಗಳ ಸಂಖ್ಯೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಗೊತ್ತಾಗುತ್ತೆ ಅಂತ. 12,000 ಸಸಿ ಅಂತಂದರೆ ನಿಮ್ಗೆ ಅರ್ಧ ಎಕರೆ ಆಯಿತು. ಅರ್ಧ ಎಕರೆಗೆ 15 ಕ್ವಿಂಟಾಲ್ ಆಯಿತು. ಅಂದರೆ ಅವರ ಸ್ವಲ್ಪ ಮೇಂಟೈನ್ ಮಾಡಬೇಕು ಅವ್ರು ಇನ್ನೂ. ಅಂದರೆ 1 ಎಕರೆಗೆ 30 ಕ್ವಿಂಟಾಲ್ ಆಯಿತು. ನೀವು ಖರ್ಚು ಮಾಡಿರೋದು ಎಷ್ಟು? ಹೋದ ವರ್ಷ ಆದರೆ ನೀವು ಖರ್ಚು ಮಾಡೋದು 1,000 ಬರೀ ಸಸಿಗೆನೆ 1,00,000 ಏನೋ 1,20,000 ಖರ್ಚು ಮಾಡಬೇಕಾಯಿತು ಗೆಡ್ಡೆಗೆ. ನೀವು ಬರೀ 12,000 ಖರ್ಚು ಮಾಡಿದ್ದೀರಿ. ಅಲ್ಲಿ ನಿಮ್ಗೆ ದುಡ್ಡು ಉಳಿದಿದೆ. ಈಗ ಈ ನರ್ಸರಿ ಮಾಡಿ ಕೊಡೋರು ಗಿಡನ ಎಷ್ಟು ರೂಪಾಯಿಗೆ ರೈತರಿಗೆ ಮಾರ್ತಾರೆ? ಈಗ ಅವ್ರಿಗೆ ₹1 ಖರ್ಚು ಬಂದಿರುತ್ತೆ ಅಂತಂದರೆ ಡಿಮ್ಯಾಂಡ್ ಮೇಲೆ ಹೋಗುತ್ತೆ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಇವಾಗ ನಾನು ಹೇಳಿದ್ನಲ್ಲ, ಇವಾಗ ತಾಯಿಗೆಡ್ಡೆ ಪ್ರೈಸ್ ಜಾಸ್ತಿ ಆದರೆ ಎಲ್ಲ ಸಸಿಗೆ ಬರ್ತಾರೆ. ತಾಯಿಗೆಡ್ಡೆ ಪ್ರೈಸ್ ಕಡಿಮೆ ಇದ್ದರೆ ಎಲ್ಲ ತಾಯಿಗೆಡ್ಡೆಗೆ ಹೋಗ್ಬಿಡ್ತಾರೆ. ಯಾಕೆಂದರೆ ಸುಲಭವಾಗಿ ಸಿಗುತ್ತೆ, ಸುಲಭವಾಗಿ ಅವರಿಗೆ ಸಿಗುತ್ತೆ. ಹಂಗಾಗಿ ಎಲ್ಲ ಅದಕ್ಕೆ ಹೋಗ್ತಾರೆ. ಇವಾಗ ನಾನು ಹೇಳಿದೆ ಖರ್ಚು ನಿಮ್ಗೆ 90 ಪೈಸೆ ಬರುತ್ತೆ. ಆಮೇಲೆ ಇದು ನೀವು 40 ದಿವಸ ಆದಮೇಲೆ ನಾಟಿ ಮಾಡೋಕ್ಕೆ ಬರಲ್ಲ. 40 ದಿವಸದ ಒಳಗಡೆ ನೀವು ನಾಟಿ ಮಾಡ್ಕೊಂಡು ಮಾಡಬೇಕು. ಅದಕ್ಕೆ ಕೆಲವು ನರ್ಸರಿ ಕೂಡ ಲಾಸ್ಟ್ ಟೈಮು ಇದನ್ನು ಮಾಡೋಕ್ಕೆ ಅಂತ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಬೆಳೆದು ನೋಡ್ತೀವಿ, ಫಸ್ಟ್ ನಾವು ಬೆಳೆದು ನೋಡ್ತೀವಿ, ಇದು ಚೆನ್ನಾಗಿ ಬಂದರೆ ನಾವು ನರ್ಸರಿ ಮಾಡಿಸ್ತೀವಿ ಅನ್ನೋ ಉದ್ದೇಶಕ್ಕೆ. ಇವಾಗ ನೀವು ಕಬ್ಬು ತಗೊಳ್ಳಿ, ಕಬ್ಬು ಟೆಕ್ನಾಲಜಿ ಬಂದು ಅದು ಬಂದು ಸುಮಾರು ಒಂದು 15 ವರ್ಷದ ಮೇಲಾಯಿತು. ಬಟ್ ಇತ್ತೀಚೆಗೆ 2 ವರ್ಷದಿಂದ ಈಚೆಗೆ ಅದು ಪಾಪ್ಯುಲರ್ ಆಗಿದೆ. ಮತ್ತು ಈಗ ರೈತರು ಮಾಡ್ತಿದ್ದಾರೆ. ಅದೇ ಇದು ಪಾಪ್ಯುಲರ್ ಆಗಿ ಈಗ ರೈತರು ಮಾಡ್ತಿರೋದು. ಅಂದರೆ ಟೆಕ್ನಾಲಜಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಮಲ್ಲಿ ಸ್ವಲ್ಪ ಸಮಯ ತಗೊಳುತ್ತೆ. ಹಂಗಾಗಿ ಬಟ್ ಲಾಸ್ಟ್ ಇಯರ್ ತೊಗೊಂಡಿರೋರೇ ಈ ವರ್ಷನೂ ತೊಗೊಳ್ತಾ ಇದ್ದಾರೆ ನಮ್ಮ ಹತ್ರ. ಡಿಮ್ಯಾಂಡ್ ಮಾಡಿ ನಾವು ತೊಗೊಳ್ತೀವಿ ಅಂಥೇಳಿ ತೊಗೊಳ್ತಾ ಇದ್ದಾರೆ. ಆಮೇಲೆ ನಾವು ಬರೀ ಪ್ರತಿಭಾ ವೆರೈಟಿ ಒಂದೇ ಮಾಡ್ಕೊಡ್ತೀವಿ. ನಾವು ಸೇಲಮ್ಮು, ಕಡಪ, ಲೋಕಲ್ ವೆರೈಟೀಸ್ ಯಾವುದು ಮಾಡೋದಿಲ್ಲ. ಒಂದೇ ಮಾತ್ರ ಈ ವರ್ಷ ಮಾಡಿದೀವಿ. ಈ ವರ್ಷನೂ 2.5 ಲಕ್ಷ 2.5 ಲಕ್ಷ ಪ್ರಾಸೆಸಿಂಗ್ ಅಲ್ಲಿದೆ, ಮಾಡ್ತಾ ಇದೀವಿ. ಜೂನ್ 20 ಅಥವಾ ಜೂನ್ 15 ಅಥವಾ ಜೂನ್ 20 ನಂತರ ಸಸಿಗಳು ಸಿಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಜುಲೈ 15ನೇ ತಾರೀಕುವರೆಗೂ ನೀವು ನಾಟಿ ಮಾಡ್ಬೋದು, ಒಳ್ಳೆ ಇಳುವರಿ ಪಡಿಬೋದು. ಅಲ್ಲಿವರೆಗೂ ನಿಮ್ಗೆ ಟೈಮ್ ಸಿಗುತ್ತೆ. ಈಗ ಈ ಒಂದು ಕಣ್ಣಿನ ನರ್ಸರಿ ಮಾಡಬೇಕು ಅಂತಂದರೆ ಇದಕ್ಕೆ ಪೋಷಕಾಂಶದ ನಿರ್ವಹಣೆ ಹೇಗೆ ಮಾಡಬೇಕು? ಈಗ 40 ದಿವಸದವರೆಗೆ ನೀವು ಬೆಳೆಸ್ಕೊಡ್ತೀರಿ. ಅದಕ್ಕೆ ಈಗ ನಾವು ಬರೀ 15ರಿಂದ 20 ಗ್ರಾಮ್ ಇರೋ ರೈಸೋಮನ್ನು, ಅಂದರೆ ಅಷ್ಟನ್ನು ಮಾತ್ರ ಅದರಲ್ಲಿ ಫುಡ್ ಸ್ಟೋರೇಜ್ ಇರುತ್ತೆ. ಅದಕ್ಕೆ ಬೆಳವಣಿಗೆ ಆಗಬೇಕಲ್ಲ 40 ದಿವಸ. ಅಲ್ಲಿಗೆ ಏನೇನು ಪೋಷಕಾಂಶಗಳನ್ನು ಒದಗಿಸಬೇಕಾಗತ್ತೆ? ಇದು ಬಹಳ ಮುಖ್ಯವಾಗಿ ರೈತರು ಅನುಸರಿಸಬೇಕಾಗಿರೋದು. ಯಾಕೆಂತಂದರೆ ತಾಯಿಗೆಡ್ಡೆ ಉಪಯೋಗಿಸಿದ್ರೆ ಆಹಾರ ಹೆಚ್ಚಿಗಿರೋದ್ರಿಂದ ಅದು ಹೆಚ್ಚು ಪೋಷಕಾಂಶವನ್ನು ಬೇಡೋದಿಲ್ಲ. ಇನಿಷಿಯಲಿ ಬೇಡಲ್ಲ. ಆದರೆ ಇದೇನಾಗುತ್ತೆ ಅಂದರೆ ನಾವು ನಾಟಿ ಮಾಡಿದ ದಿವಸದಿಂದನೇ ನೀವು ಪೋಷಕಾಂಶಗಳನ್ನು ಕೊಡೋದಕ್ಕೆ ಶುರು ಮಾಡಬೇಕು. ಇಲ್ಲ ನೀವು ಫರ್ಟಿಗೇಷನ್ ಮಾಡಿದ್ರೆ ಥ್ರೂ ಡ್ರಿಪ್ ನೀವು ಕಂಟಿನ್ಯೂಸ್ ಆಗಿ ವೀಕ್ಲಿ ಒನ್ಸ್ 2 kg 19 ಕೊಡೋದು. ಇಲ್ಲ ಅಂತಂದರೆ 15 ದಿವಸ ಅಥವಾ 20 ದಿವಸಕ್ಕೊಂದ್ಸರಿ 3 kg ಆದರೂ ನೀವು 19 ಡ್ರಿಪ್ ಮುಖಾಂತರ ನಾವು ಕೊಡಬೇಕಾಗುತ್ತೆ. ಉಳಿದಂತೆ ಏನೇನೋ ಬೇಸಾಯ ಕ್ರಮ ಇದೆ, 60 ದಿವಸಕ್ಕೊಂದ್ಸರಿ 90 ದಿವಸಕ್ಕೊಂದ್ಸರಿ ನಾವೇನೋ ಟರ್ಮರಿಕ್ ಸ್ಪೆಷಲ್ ಸ್ಪ್ರೇ ಮಾಡಿ ಅಂತೀವಿ, ಅದನ್ನು ನಾವು ಪೂರೈಕೆ ಮಾಡಬೇಕು. ನಾನು ರೈತರಿಗೆ ಏನು ಹೇಳೋದು ಅಂತ ಹೇಳಿದ್ರೆ, ನಾವು ಕೊಟ್ಟಿರೋ ನೀವು ಶೆಡ್ಯೂಲ್ ಮಾಡಿದ್ದೀವಿ. ನಾವು ಯಾವಾಗ ಎಷ್ಟೆಷ್ಟು ಕೊಡಬೇಕು ಅನ್ನೋ ಶೆಡ್ಯೂಲ್ ಕಂಪ್ಲೀಟಾಗಿ ನಾವು ಮಾಡ್ಕೊಂಡಿದ್ದೀವಿ, ರೆಡಿ ಇದೆ. ಅದನ್ನು ನಾವು ವೆಬ್ಸೈಟಲ್ಲೂ ಕೂಡ ಬಿಟ್ಟಿದ್ದೀವಿ. ನೀವು ಬಳಸ್ಕೊಂಡ್ರೆ ನೀವು ಭಾಳ ಕಡಿಮೆ ಖರ್ಚಲ್ಲಿ ಮಾಡ್ಬೋದು. ಕಡಿಮೆ ಖರ್ಚಲ್ಲಿ ಒಂದು ಗುಣಮಟ್ಟದ ಒಂದು ಬೀಜವನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇದೆ. ಇವಾಗ ಇನ್ನೂ ಒಂದು ಟೆಕ್ನಾಲಜಿ ಏನೋ ಬಂದಿದೆ ಅಂದರೆ ಗ್ರೋ ಬ್ಯಾಗ್ಸಲ್ಲಿ ಬೆಳಿಬೋದು ಅಂತ ಒಂದು ತಾಂತ್ರಿಕತೆ ಬರ್ತಾ ಇದೆ. ಇಲ್ಲಿ ಬೆಂಗಳೂರಲ್ಲಿ ಒಬ್ಬರು ಮಾಡ್ತಾ ಇದ್ದಾರೆ, ಅದನ್ನು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ವರ್ಟಿಕಲ್ ಫಾರ್ಮಿಂಗ್. ನೀವು ಮಹಾರಾಷ್ಟ್ರ, ಪೂನಾ ಕಡೆ ಹೋದರೆ ಇದು ದೊಡ್ಡದೊಂದು ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಅದು ಕಮರ್ಷಿಯಲಿ ನಾನು ನೋಡಿರೋ ಮಟ್ಟಿಗೆ ಯಾವುದೂ ಸಕ್ಸಸ್ ಆಗಿಲ್ಲ. ವೆಚ್ಚನೇ ನಿಮ್ಗೆ 2 ಕೋಟಿ ಬರುತ್ತೆ. ಅವರು ಹೇಳೋದೇನು ಅಂದರೆ 1 ಎಕರೆನಲ್ಲಿ ನಾವು ವರ್ಟಿಕಲ್ ಲಂಬಕೋನದಲ್ಲಿ ನಾವು ಅರಿಶಿನ ಸಸಿಯನ್ನು, ಅದು ಅವ್ರ ಸಸಿನೇ ಹಾಕಿ ಬೆಳೆಯೋದು, ಅರಿಶಿನ ಸಸಿಯನ್ನು ಹಾಕಿ ನಾವು ಬೆಳೆ ಉತ್ಪಾದನೆ ಮಾಡೋದಾದರೆ ಎಷ್ಟು ಆಲ್ಮೋಸ್ಟ್ ಒಂದು 50 ಪಟ್ಟು ಹೆಚ್ಚಿಗೆ ಇಳುವರಿ ಬರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಬಟ್ ಸುಮಾರು ಜನ ನಾನು ಕೇಳಿದ್ದೀನಿ ಮಾಡಿರೋರ ಹತ್ರ, ಅಷ್ಟು ಇಳುವರಿ ಬರೋದಿಲ್ಲ. ಯಾಕೆಂದರೆ ಪ್ರತಿ 3 ಅಡಿಗೊಂದು ಅವರು 3 ಅಡಿನೂ ಇಲ್ಲ 2 ಅಡಿಗೆ ಅವರು ನೀವು ಬಿತ್ತನೆ ಮಾಡ್ತಾರೆ. ಅಂತರ 2 ಅಡಿ ಮಾತ್ರ. ಅರಿಶಿನ ಸುಮಾರು ನಿಮಗೆ 4 ಅಡಿ ಬೆಳಿಬೇಕದು, 4 ಅಡಿ ಎತ್ತರ ಬೆಳೆಯುತ್ತೆ. ಆಮೇಲೆ ತುಂಬಾ ಅದಕ್ಕೆ ಬಿಸಿಲು ಬೇಕು. ನೀವು ಒಂದ್ರ ಮೇಲೆ ಒಂದು ಜೋಡಿಸಿದಾಗ ಏನಾಗುತ್ತೆ, ನೆರಳು ಮುಚ್ಕೊಳ್ಳುತ್ತೆ. ಅದಕ್ಕೆ ಸರಿಯಾಗಿ ನೀರು ಏನೋ ಬಿಸಿಲು ಸಿಗ್ತಾ ಇಲ್ಲ, ಜಾಗನೂ ಸಿಗ್ತಾ ಇಲ್ಲ. ಸೊ ಹಂಗಾಗಿ ಎಲೆಗಳೆಲ್ಲ ಅಗಲ ಕಡಿಮೆ ಆಗುತ್ತೆ. ಮತ್ತೆ ಲ್ಯಾಂಕಿ ಸೀಡ್ಲಿಂಗ್ಸ್ ನಾನು ನೋಡಿದೀನಿ, ಫೋಟೋಸ್ ಎಲ್ಲ ಕಳಿಸಿದ್ದಾರೆ ಸುಮಾರು ಜನ. ಏನಾಗುತ್ತೆ ಅಂದರೆ ಈ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಬಂದ್ಬಿಡ್ತಾರೆ. ನೋಡ್ಕೊಂಡು ಬಂದು
ನಾನು ಸುಮಾರು ಜನ ನನಗೆ ಕಾಂಟ್ಯಾಕ್ಟ್ ಮಾಡಿದರು, ಮೇಡಮ್ ನಾನು ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಸುಮಾರು ಜನ ರೆಡಿ ಇದ್ದಾರೆ, ಬಟ್ ಅದು ವಯಬಲ್ ಪ್ರಾಜೆಕ್ಟಾ, ವಯಬಲ್ ಮಾಡ್ಬೋದಾ ಅನ್ನೋದನ್ನು ನಾವು ನೋಡಬೇಕು. ನನ್ನ ಪ್ರಕಾರ ಅದೇನು ವಯಬಲ್ ಅಲ್ಲ, ಯಾಕೆಂದರೆ ಅರಿಶಿನ ನೀವು ಓಪನ್ ಕಂಡೀಷನಲ್ಲೇ ಹಾಕಿದ್ರೆ 40 ಕ್ವಿಂಟಾಲ್ ಬೆಳಿಬೋದು ಸುಲಭವಾಗಿ. 2 ಕೋಟಿ ಖರ್ಚು ಮಾಡಿ ಕಷ್ಟಪಟ್ಟು ಬೆಳೆಯುವಂಥ ಬೆಳೆ ಏನೋ ಅರಿಶಿನ ಅಲ್ಲ. ಅಷ್ಟೆಲ್ಲ ಖರ್ಚು ಮಾಡಿ ಬೆಳೆಯುವಂಥ ಅವಶ್ಯಕತೆ ಅರಿಶಿನ ಗಿಡಕ್ಕೆ ಇಲ್ಲ. ಅದೇ ಥರ ಗ್ರೋ ಬ್ಯಾಗಲ್ಲೂ ಕೂಡ ಇವಾಗ ಮಾಡ್ತಾ ಇದ್ದಾರೆ. ಅಂದರೆ ಗ್ರೋ ಬ್ಯಾಗಲ್ಲಿ ಸಿಸ್ಟಮಲ್ಲಿ ಹೆಂಗೆ ಅಂದರೆ ನಿಮಗೆ ಜಾಸ್ತಿ ಕೊಳೆ ರೋಗದ ಇನ್ಸಿಡೆಂಟ್ಸ್ ಜಾಸ್ತಿ ಬರ್ತಾ ಇದ್ದರೆ ನಾವು ಗ್ರೋ ಬ್ಯಾಗ್ ಬಗ್ಗೆ ಚಿಂತನೆ ಮಾಡ್ಬೋದು. ಇವಾಗ ಶುಂಠಿ ತಗೊಳ್ಳಿ, ಅದು ತುಂಬಾ ಕೊಳೆ ರೋಗ ಬರುತ್ತೆ, ದುಂಡಾಣು ಕೊಳೆ ರೋಗ ಬರುತ್ತೆ, ಶಿಲೀಂಧ್ರದಿಂದ ಕೊಳೆ ರೋಗ ಬರುತ್ತೆ. ಅಂತಹ ಕಡೆ ರೋಗ ಹರಡದೇ ಇರೋದಕ್ಕೆ ಗ್ರೋ ಬ್ಯಾಗ್ಸು ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಇವಾಗ ಕೂರ್ಗು ಅಲ್ಲೆಲ್ಲ ಪಿರಿಯಾಪಟ್ಟಣ ಅಲ್ಲೆಲ್ಲ ಗ್ರೋ ಬ್ಯಾಗ್ಸಲ್ಲಿ ಮಾಡ್ತಾವ್ರೆ, ಜಿಂಜರ್ನ ಡ್ರಿಪ್ ಹಾಕ್ಕೊಂಡು. ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ಶುಂಠಿಗೆ ಸ್ಪ್ರಿಂಕ್ಲರ್ ಹಾಕ್ತೀವಿ, ಬಟ್ ಅವರು ಡ್ರಿಪ್ ಹಾಕ್ಕೊಂಡು ಮಾಡ್ತಾ ಇದ್ದಾರೆ. ಅದೇ ಬಟ್ ಅದರ ಅವಶ್ಯಕತೆ ಅರಿಶಿನಕ್ಕೆ ಇಲ್ಲ, ಯಾಕೆಂದರೆ ಅದಕ್ಕೆ ಅಂಥ ಒಂದು ಗೆಡ್ಡೆ ಕೊಳೋದು ಎಲ್ಲ ನಾಶ ಆಗೋಗುತ್ತೆ ಅನ್ನೋ ಅಂಥ ಗೆಡ್ಡೆ ಕೊಳೋರಾಗ ಅಂಥ ತೀವ್ರತೆಯನ್ನು ಏನೋ ಕೊಡ್ತಾ ಇಲ್ಲ. ಅಲ್ಲೆಲ್ಲ ಕೂಡ ಅವರು ಒಂದು ಕಣಿನ ಸಸಿನೇ ಬೆಳೆಸೋದು, ಗೆಡ್ಡೆ ಬೆಳೆಸೋ ಬದಲು ಒಂದು ಕಣಿನ ಸಸಿನ ನಾಟಿ ಮಾಡಿ ಈ ಗಿಡವನ್ನು ಬೆಳೆನ ಮಾಡ್ತಾ ಇದ್ದಾರೆ. ಓಕೆ ವೀಕ್ಷಕರೇ, ಇಷ್ಟೊತ್ತು ನಮಗೆ ಡಾಕ್ಟರ್ ಪಲ್ಲವಿ ಮೇಡಮ್ ಅವರು ಅರಿಶಿನದಲ್ಲಿ ಒಂದು ಕಣ್ಣಿನ ನರ್ಸರಿ ಯಾಕೆ ಅವಶ್ಯಕತೆ ಬಿತ್ತು ಅಥವಾ ಜನರಿಗೆ ಇದರ ಮನವರಿಕೆ ಇಲ್ಲ, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಇದು ಯಾಕೆ ಜನಪ್ರಿಯತೆ ಆಗ್ತಾ ಇದೆ ಅನ್ನೋ ಎಲ್ಲ ಮಾಹಿತಿಯನ್ನು ನಮಗೆ ತಿಳಿಸಿದರು. ಜೊತೆಯಲ್ಲಿ ಈ ಒಂದು ಕಣ್ಣಿನ ನರ್ಸರಿಯನ್ನು ನಾವು ಅರಿಶಿನದಲ್ಲಿ ಬಳಸೋದ್ರಿಂದ 1 ಎಕರೆಗೆ ಅಥವಾ ಅರಿಶಿನವನ್ನು ಬೆಳೆಯೋದ್ರಲ್ಲಿ ಉತ್ಪಾದನಾ ವೆಚ್ಚವನ್ನು ಎಷ್ಟರ ಮಟ್ಟಿಗೆ ಕಡಿಮೆ ಮಾಡಬಹುದು ಅನ್ನೋ ಎಲ್ಲ ಮಾಹಿತಿಯನ್ನು ಸವಿವರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊಂದು ಈ ಒಂದು ಸಂಚಿಕೆಯಿಂದ ತಮಗೂ ಕೂಡ ಒಂದು ಒಳ್ಳೆಯ ಮಾಹಿತಿ ಸಿಕ್ತು ಅಂತ ಭಾವಿಸ್ತಾ ಇವತ್ತಿನ ಜ್ಞಾನ ವಿಜ್ಞಾನಿ ಕಂತನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.